ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಹಿರಿಯ ಕಲಾವಿದೆಯ ಬಗ್ಗೆ ಒಂದು ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈ ವಾರ ಇವತ್ತು ನಾನು ಈಗ ಹೇಳಿಕೊಟ್ಟಿರುವ ಕತೆ ದಕ್ಷಿಣ ಭಾರತದ ಒಬ್ಬ ಹೆಮ್ಮೆಯ ಕಲಾವಿದೆ ಶ್ರೀಪ್ರಿಯಾ ಅವ್ರ ಬಗ್ಗೆ. ಸಾಕಷ್ಟು ಚಿತ್ರಗಳಲ್ಲಿ ಶ್ರೀಪ್ರಿಯಾ ಅವ್ರನ್ನ ನೀವು ನೋಡಿರ್ತೀರ. ಅವರ ಬಗ್ಗೆ ಒಂದಿಷ್ಟು ಅಸಲಿ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ. ಶ್ರೀಪ್ರಿಯಾ ಮೇಡಮ್ ಅವರ ಮೂಲ ಹೆಸರು ಅಲಮೇಲು ಅಂತ. ಅವರು ಚಿಕ್ಕ ವಯಸ್ಸಿನಲ್ಲಿ ಓದ್ತಿರ್ಬೇಕಾದ್ರೆ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಆಲು 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 ಅಂತ ಕರೀತಿದ್ರಂತೆ. ಅಲಮೇಲು ಅನ್ನೋ ಹೆಸರನ್ನು ಶಾರ್ಟ್ ಮಾಡಿ ಆಲು ಅಂತ ಕರೀತಿದ್ರು. ಅವರು ಈಗ ಪ್ರಸ್ತುತ ಸಿನಿಮಾ ಇಂಡಸ್ಟ್ರಿಗೆ ಬಂದು 52 ವರ್ಷಗಳಾಗಿದೆ. ಸಿನಿಮಾ ಇಂಡಸ್ಟ್ರಿಗೆ ಅವರು ಬಂದಿದ್ದೇ ಒಂಥರ ತುಂಬ ಅದ್ಭುತವಾದ ಕತೆ. ಅವರ ಅಕ್ಕನ್ನು ಸಿನಿಮಾ ನಟಿ ಮಾಡಬೇಕು ಅಂತ ಅವ್ರ ತಂದೆ ತಾಯಿಗೆಲ್ಲ ತುಂಬ ಆಸೆ ಇತ್ತಂತೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಡ್ಯಾನ್ಸ್ ಟ್ರೈನಿಂಗು ಅವಾಗೆಲ್ಲ ಒಬ್ಬ ನಟಿ ಆಗಬೇಕು ಅಂತಂದರೆ, ಕಲಾವಿದೆ ಆಗಬೇಕು ಅಂತಂದರೆ ಹಿಂದಿ ಮ್ಯಾಂಡೇಟ್ರಿ, ಹಿಂದಿ ಭಾಷೆ ಬರಲೇಬೇಕು ಅನ್ನೋ ಒಂದು ನಿಯಮ ಇತ್ತಂತೆ. ಹಾಗಾಗಿ ಹಿಂದಿ ಕಲಿಸೋದು ಇವೆಲ್ಲವೂ ನಮ್ಮ ಶ್ರೀಪ್ರಿಯಾ ಮೇಡಮ್ ಅವರ ಅಕ್ಕನಿಗೆ ತಯಾರಿ ಮಾಡಿದ್ದಾರೆ. ಸುಮಾರು ಒಂದು 8ನೇ ಕ್ಲಾಸ್ನಲ್ಲಿ ನಮ್ಮ ಶ್ರೀಪ್ರಿಯಾ ಮೇಡಮ್ ಅವರು ಇದ್ದಾರೆ. ಅವರ ತಂದೆ ತಾಯಿ ಬಗ್ಗೆ ಮೊದಲು ತಿಳಿಸ್ತೀನಿ. ಅವರ ತಂದೆ ತಾಯಿ ಇಬ್ಬರು ಕೂಡ ಕೊರಿಯೋಗ್ರಾಫರ್ಸು, ಡ್ಯಾನ್ಸ್ ಕೊರಿಯೋಗ್ರಾಫರ್ಸು. ಹೈದರಾಬಾದಲ್ಲಿ ಮೂಲತಃ ಇದ್ದಿದ್ದವರು, ಚೆನ್ನೈಗೆ ಬಂದು ಹೋಗಿ ಮಾಡೋರು. ಆಮೇಲೆ ಚೆನ್ನೈನಲ್ಲಿ ಅಡಿಯಾರ್ನಲ್ಲಿ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಕಾಲೇಜಲ್ಲಿ ನಮ್ಮ ಶ್ರೀಪ್ರಿಯಾ ಮೇಡಮ್ ಅವರ ತಂದೆ ಭರತನಾಟ್ಯಂ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡಿದರು. ಶ್ರೀಪ್ರಿಯಾ ಮೇಡಮ್ ಅವರ ದೊಡ್ಡಪ್ಪ ದಂಡಾಯುಧ ಪಾಣಿಪಿಳ್ಳೆ ಎನ್ನೋರು ಒಬ್ಬ ಬಹಳ ಪ್ರಸಿದ್ಧವಾದ ಕೊರಿಯೋಗ್ರಾಫರ್. ಅವತ್ತಿನ AVM ಸ್ಟುಡಿಯೋನಲ್ಲಿ ತಯಾರಾಗ್ತಿದ್ದ, AVM ಸಂಸ್ಥೆಯಲ್ಲಿ ತಯಾರಾಗ್ತಿದ್ದ ಚಿತ್ರಗಳು, ನಮ್ಮ ಜಮಿನಿ ಪಿಕ್ಚರ್ಸ್ ಚಿತ್ರಗಳಿಗೆಲ್ಲ ಅವರು ಕೊರಿಯೋಗ್ರಾಫರು. ಇನ್ಫ್ಯಾಕ್ಟ್ ಒಂದು ಮೂಲದ ಪ್ರಕಾರ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಮೇಡಮ್ ಅವರು ಕೂಡ ಇವ್ರ ಹತ್ರ ಡ್ಯಾನ್ಸ್ನ ಕಲ್ತಿದ್ರು ಅನ್ನೋದು ಕೆಲವರು ಹೇಳ್ತಾರೆ. ಶ್ರೀಪ್ರಿಯಾ ಮೇಡಮ್ ಅವರು ತುಂಬ ಚಿಕ್ಕ ಹುಡುಗಿ, ಸ್ಕೂಲ್ನಲ್ಲಿ ಓದ್ತಾಯಿದ್ರು. ಆವಾಗ ದನಕೋಟಿ ಅಂತ ಈ ಪದ್ಮಿನಿ ಅಂತ ಆರ್ಟಿಸ್ಟ್ ಒಬ್ಬರು ಇದ್ದರು, ಸೀನಿಯರ್ ಆರ್ಟಿಸ್ಟ್ ಪದ್ಮಿನಿ ಮೇಡಮ್. ಅವರ ಪರ್ಸ್ನಲ್ ಮೇಕಪ್ ಮ್ಯಾನು ಅವರು. ಇವರ ನಮ್ಮ ಗಿರಿಜಮ್ಮ ಅಂತ ಶ್ರೀಪ್ರಿಯಾ ಅವರ ತಾಯಿ ಹೆಸರು. ಅವ್ರಿಗೆ ಬಹಳ ಕ್ಲೋಸ್ ಅಂತೆ ನಮ್ಮ ದನಕೋಟಿ ಅನ್ನೋರು. ಅವರು ಚೆನ್ನೈಗೆ ಬಂದಾಗ, ಹೈದರಾಬಾದಿಂದ ಅಥವಾ ರಜಕ್ಕೆ ಬಂದಾಗ ಈ ದನಕೋಟಿ ಅನ್ನೋರು ಮನೆಯಲ್ಲೇ ಅವರು ಉಳ್ಕೊತಾ ಇದ್ದಿದ್ದು, ಅವರು ಸ್ಟೇ ಮಾಡ್ತಾ ಇದ್ದಿದ್ದು. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರ ಅಕ್ಕನಿಗೆ, ಶ್ರೀಪ್ರಿಯಾ ಮೇಡಮ್ ಅವರ ಅಕ್ಕನಿಗೆ ಒಂದು ಫೋಟೋ ಶೂಟ್ ಮಾಡ್ತಾಯಿದ್ರು. ಮೇಕಪ್ ಹಾಕಿ ಫೋಟೋ ಶೂಟ್ ಮಾಡ್ತಾಯಿದ್ರು. ಇವರ ದನಕೋಟಿಯವರ ಮೇಕಪ್ ಹಾಕಿ ಒಂದು ಫೋಟೋ ತೆಗೆಸೋದಕ್ಕೆ ಅವತ್ತಿನ ದಿವಸದಲ್ಲಿ ನಾಗರಾಜ್ ರಾವ್ ಅಂತ ಒಬ್ಬ ಪ್ರಖ್ಯಾತ ಸ್ಟಿಲ್ ಫೋಟೋಗ್ರಾಫರು. ಅಂದರೆ ಅವರು ಯಾರ್ಯಾರು ಫೋಟೋ ತೆಗೆದಿದ್ದಾರೆ ಅವರೆಲ್ಲರೂ ಆರ್ಟಿಸ್ಟ್ಗಳಾಗಿದ್ದಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗೂ ಅದು ನಿಜ ಕೂಡ ಇತ್ತು ಅವತ್ತಿನ ದಿವಸದ ಒಂದು ತಮಿಳು ಚಿತ್ರರಂಗದಲ್ಲಿ. ಆವಾಗ ಇವರ ಶ್ರೀಪ್ರಿಯಾ ಮೇಡಮ್ ಅವರ ಅಕ್ಕನ ಫೋಟೋ ತೆಗಿಬೇಕಾದ್ರೆ ದನಕೋಟಿಯವರು ನಾಗರಾಜ್ ರಾಯರ ಹತ್ರ ಹೇಳಿದ್ರಂತ, ಈ ಮಗುದು ಒಂದು ಫೋಟೋ ತೆಗೀರಿ ಅಂತ. ಆವಾಗ ಶ್ರೀಪ್ರಿಯಾ ಮೇಡಮ್ ಅವ್ರ ತಾಯಿ ಬಂದ್ಬಿಟ್ಟು, ಬೇಡ, ಅವಳು ಇನ್ನೂ ತುಂಬ ಚಿಕ್ಕವಳು, ಓದ್ತಾ ಇದ್ದಾಳೆ, ಇಲ್ಲ ಫೋಟೋ ತೆಗಿಯೋದಕ್ಕೇನು, ಫೋಟೋ ತೆಗ್ಸೋದಕ್ಕೆ ತಾನೆ ಅಂದ್ಬಿಟ್ಟು ಅವರೇ ಮೇಕಪ್ ಮಾಡಿ ಒಂದೆರಡು ಪೋಸ್ಗಳು ತೆಗೆದು ಕಾಸ್ಟ್ಯೂಮ್ ಹಾಕಿ ಫೋಟೋ ತೆಗೆದಿದ್ದಾರೆ. ಆ ಫೋಟೋ ವಾಶ್ ಮಾಡೋದಕ್ಕೆ ಹೋಗಿದೆ. ಆ ಫೋಟೋ ವಾಶ್ ಮಾಡ್ತಿದ್ದ ಸಂದರ್ಭದಲ್ಲಿ ಅರುಣ್ ಪ್ರಸಾದ್ ಮೂವೀಸ್ ಅನ್ನೋ ಒಂದು ಸಂಸ್ಥೆ ಹೊಸ ಒಂದು ಕಲಾವಿದರನ್ನ ಹುಡುಕ್ತಾ ಇದ್ದಾರೆ. ಆ ಹೊಸ ಕಲಾವಿದರನ್ನ ಹುಡುಕ್ತಿರ್ಬೇಕಾದ್ರೆ ಈ ಫೋಟೋನ ಏನಿದು ತೆಗೆದು ಪ್ರಿಂಟ್ ಆಗೋಕ್ಕೆ ವಾಶ್ ಆಗಿದ್ದ ಫೋಟೋನ ಒಬ್ಬ P. ಮಾಧವನ್ ಅನ್ನೋ ಒಬ್ಬ ಹಿರಿಯ ಸಿನಿಮಾ ವ್ಯಕ್ತಿ, ಆ ಒಂದು ಸಿನಿಮಾ ತಯಾರಾಗ್ತಾ ಇದೆ, ಮಾಣಿಕ್ಯ ತೊಟ್ಟಿಲ್ ಅನ್ನೋ ಒಂದು ಚಿತ್ರ ತಯಾರಾಗ್ತಿದೆ. ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿಸಿ ಈ ಮಗುಗೆ ಮಾಡಿಸ್ತೀರಾ ಅಂತ ಕೇಳಿದ್ದಾರೆ. ಆವಾಗ ಇವರು 5ನೇ ಕ್ಲಾಸೋ 8ನೇ ಕ್ಲಾಸಲ್ಲೋ ಓದ್ತಾ ಇದ್ರಂತೆ. ಶ್ರೀಪ್ರಿಯಾ ಮೇಡಮ್ ಅವ್ರಿಗೆ ಅಲ್ಲಿ ಬಂದಂಥ ಪಾತ್ರ, ಆ ಚಿತ್ರದ್ದು ಏನಪ್ಪ ಅಂತಂದರೆ KR ವಿಜಯಮ್ಮ ಅವರು ತಾಯಿ ಪಾತ್ರ. ಅದರಲ್ಲಿ 5 ಜನ ಹೆಣ್ಣುಮಕ್ಕಳು. ಆ 5 ಜನ ಹೆಣ್ಣು ಮಕ್ಕಳಲ್ಲಿ ಇವರು ಒಬ್ಬರು ಅನ್ನೋ ಒಂದು ಪಾತ್ರಕ್ಕೆ ಆಯ್ಕೆಯಾಗಿ ಮಾಡಿ ಅಂದ್ರಂತೆ. ಇವ್ರಿಗೆ ನೋಡಿ ಎಷ್ಟು ಶ್ರೀಪ್ರಿಯಾ ಮೇಡಮ್ ಅವ್ರಿಗೆ, ಅವ್ರ ಮೇಲೆ ಅವರಿಗೆ ತನ್ನಂಬಿಕೆ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ, ನಾನು ಮಾಡಿದ್ರೆ ಹೀರೋಯಿನ್ ಪಾತ್ರನೇ ಮಾಡೋದು, ನಾನು ಈ ಥರದ ಪಾತ್ರ ಮಾಡೋದಿಲ್ಲ. ಯಾಕೆಂದರೆ ನಾನು ಸ್ಕೂಲ್ನ ಬಿಟ್ಬಿಟ್ಟು ನನ್ನ ಎಜುಕೇಷನ್ನ ಕೆಲವು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಇಲ್ಲಿ ಬರ್ತಾಯಿದ್ದೀನಿ ಅಂತಂದರೆ ನನಗೆ ಅದು ವರ್ತ್ ಆಗಬೇಕು, ಯಾರೋ 5 ಜನದಲ್ಲಿ ಒಬ್ಬರು ನಾನು ಮಾಡಲ್ಲ ಅಂತ ಹೇಳಿದ್ರಂತೆ. ಆವಾಗ ಆ ಚಿತ್ರತಂಡದವರು, ಈ ಥರ ಇದ್ದರೆ ನೀನು ಲೈಫಲ್ಲಿ ಹೀರೋಯಿನ್ ಆಗೋಕ್ಕಾಗಲ್ಲ, ಆರ್ಟಿಸ್ಟ್ ಆಗೋಕ್ಕಾಗಲ್ಲ, ಬೇಡ ಬಿಡಿ ಅಂತ ಹೇಳಿದ್ರೆ, ಆಯಿತು ಸರ್ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಇದಾಗಿ ಒಂದು 2-3 ತಿಂಗಳು ಆದಮೇಲೆ ಮತ್ತೆ
ಅದೇ ತಂಡ ಇವ್ರನ್ನ ಹೇಳಿ ಕಳಿಸಿದೆ. ಇಲ್ಲ ಅವತ್ತು ಯಾವ ಕಾನ್ಫಿಡೆನ್ಸಲ್ಲಿ ನೀ ಹಂಗೆ ಹೇಳಿದೆ, ನೀ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇನ್ನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಇದರಲ್ಲೂ ಹೀರೋಯಿನ್ ಅಲ್ಲ, ಹೀರೋ ತಂಗಿ ಕ್ಯಾರೆಕ್ಟ್ರು ಪಾತ್ರ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ಸಿನಿಮಾ ಮಾಡು, ಒಳ್ಳೆಯದು, ನಿನಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಆ ಸಿನಿಮಾ ಹೆಸರೇ ಮುರುಗನ್ ಕಾಟ್ಯವೈಡ್ ಅನ್ನೋ ಚಿತ್ರ. ಇದರಲ್ಲಿ ಆ ಚಿತ್ರದ ನಾಯಕ ಶ್ರೀಕಾಂತ್ ಅವರ ತಂಗಿಯ ಪಾತ್ರದಲ್ಲಿ ನಮ್ಮ ಶ್ರೀಪ್ರಿಯಾ ಮೇಡಮ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಬಣ್ಣ ಹಚ್ಚಿ ಪರದೆಗೆ ನಮಗೆ ಪರಿಚಯ ಆಗಿದ್ದ ಮೊದಲನೇ ಸಿನಿಮಾನೇ ಈ ಚಿತ್ರ. ಈ ಚಿತ್ರ ಆ್ಯಕ್ಟ್ ಮಾಡಿದರೆ ಅದರಲ್ಲಿ ಶ್ರೀಕಾಂತ್ ಸರ್ ಅವರ ತಂಗಿ ಪಾತ್ರ. ಶ್ರೀಕಾಂತ್ ಅನ್ನೋರು ಅವತ್ತು ಒಬ್ಬ ಜನಪ್ರಿಯ ಕಲಾವಿದರು. ಅವರ ಮಗಳು ಕೂಡ ನಮ್ಮ ಶ್ರೀಪ್ರಿಯಾ ಮೇಡಮ್ ಅವರು ಓದ್ತಿದ್ದ ಶಾಲೆನಲ್ಲೇ ಓದ್ತಾ ಇದ್ರಂತೆ. ಆ್ಯಂಡ್ ಜಯಲಲಿತಾ ಮೇಡಮ್ ಅವರು ಅದೇ ಸ್ಕೂಲ್ನಲ್ಲೇ ಓದಿದ್ದು. ಅಲಮೇಲು ಅಂತ ಇದ್ದಿದ್ದ ಇವ್ರ ಹೆಸರು ಶ್ರೀಪ್ರಿಯಾ ಆಗಿದ್ದು ಹೇಗೆ ಅಂದರೆ, ಈ ಚಿತ್ರದಲ್ಲಿ ಆಯ್ಕೆ ಆದ ತಕ್ಷಣ ಸಿನಿಮಾದವ್ರು ಯಾರೋ ಮಿಸ್ಗೈಡ್ ಮಾಡಿಬಿಟ್ರಂಥವ್ರಿಗೆ, ಹಳೆ ಹೆಸರು ಹಾಗೆ ಹೀಗೆ ಅಂತ. ಹಾಗಾಗಿ ಇವರು ಕುಟುಂಬನೇ ಒಂದು ಸಂಗೀತದ ಕುಟುಂಬ ಆಗಿರೋದ್ರಿಂದ ಒಂದು ರಾಗದ ಹೆಸರು ಶ್ರೀಪ್ರಿಯಾ ಅಂತ ಇವರೇ ಮನೆಯವರೇ ಡಿಸೈಡ್ ಮಾಡಿ ಶ್ರೀಪ್ರಿಯಾ ಅಂತ ಇವರೇ ನಾಮಕರಣ ಮಾಡಿಕೊಂಡು ಸ್ಕ್ರೀನ್ ನೇಮ್ ಆಗಿ ಶ್ರೀಪ್ರಿಯಾ ಆಗಿ ಪರಿಚಯ ಆಗಿದ್ದಾರೆ. ಶ್ರೀಪ್ರಿಯಾ ಅವರು ಕೆಲವು ಕಡೆ ಹೇಳ್ತಾರೆ, ನನಗೆ ಅಲಮೇಲು ಅಂದ್ರೇ ತುಂಬ ಇಷ್ಟ ನೋಡಿ, ಕರೆಯೋದಕ್ಕೆ ಶ್ರೀಪ್ರಿಯಾ ಅನ್ನೋದಕ್ಕಿಂತ ಅಲಮೇಲು ಅನ್ನೋದೇ ಭಾಳ ಈಸಿಯಾಗಿರುತ್ತೆ ಅಂತ. ಆದರೂ ಶ್ರೀಪ್ರಿಯಾಯಿಂದ ನಾನು ಸಾಕಷ್ಟು ಹೆಸರನ್ನ ಪಡೆದಿದ್ದೀನಿ, ಸಂಪಾದನೆ ಮಾಡಿದ್ದೀನಿ ಅಂತೆಲ್ಲ ತುಂಬ ಬಹಳ ಭಾವನೆಯಿಂದ ಮಾತಾಡ್ತಾರೆ ಅವರ ಹೆಸರಿನ ಬಗ್ಗೆ. ಇನ್ನು ಶ್ರೀಪ್ರಿಯಾ ಅವರು ಕಮಲ್ ಸರ್ ಜೊತೆ ಒಂದು 25ಕ್ಕೂ ಹೆಚ್ಚು ಸಿನಿಮಾಗಳು, ರಜನಿ ಸರ್ ಜೊತೆ 28ಕ್ಕೂ ಹೆಚ್ಚು ಸಿನಿಮಾಗಳು, ಹಾಗೆ ಅವ್ರು ಇಲ್ಲಿವರೆಗೂ ಒಂದು 350ರಿಂದ 400 ಸಿನಿಮಾವರೆಗೂ ನಟಿಸಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅವ್ರು ಯಾರನ್ನ ಮದುವೆ ಆದರೂ, ಅದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ, ಎಷ್ಟು ಜನ ಮಕ್ಕಳು, ಅವ್ರು ನಿರ್ದೇಶನ ಮಾಡಿ ಸಿನಿಮಾ ಯಾವುದು, ಕನ್ನಡದಲ್ಲೂ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಆ ಸಿನಿಮಾ ಯಾವುದು, ಕನ್ನಡದಲ್ಲಿ ಯಾವ್ಯಾವ ಚಿತ್ರಗಳಲ್ಲಿ ನಟಿಸಿದ್ದಾರೆ, ಇದೆಲ್ಲವೂ ಶ್ರೀಪ್ರಿಯಾ ಮೇಡಮ್ ಅವ್ರ ಬಗ್ಗೆ ಮಿಕ್ಕಿದ ಎಲ್ಲ ವಿಚಾರಗಳನ್ನ ನಾಳಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ಸಿನಿಮಾ ಸರಸ್ವತಿ. ಇದು ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಹೋಗಿ ಬರ್ತೀನಿ, ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನ ಹೊತ್ತು ತರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.